ಹಾಯ್ ಗಾಯ್ಸ್, ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇರೋದ್ರಿಂದ ಎಲ್ಲರೂ ಮನೇಲೂ ಶಾಪಿಂಗ್ ಅನ್ನೋದು ನಡೀತಾನೆ ಇರುತ್ತೆ. ಶಾಪಿಂಗು, ಕ್ಲೀನಿಂಗು ಇದೆಲ್ಲ ಕಾಮನ್ ಆಗೋಗಿರುತ್ತೆ. ಹಾಗೆ ನಾನು ದೀಪ ನೋಡಿದ್ದೆ ತೊಗೊಳ್ಳೋಣ ಅಂತ, ಬಟ್ ಬೇಡ ಅಂತ ಅಂದ್ಬಿಟ್ಟು ಬ್ರೇಸ್ಲೆಟ್ ತಗೋ, ನಿನಗೇನಾದರೂ ತಗೋ, ಇದು ಬೇಡ, ಮನೆಗೆ ದೀಪ ಆಲ್ರೆಡಿ ಇದೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಈ ಬ್ರೇಸ್ಲೆಟ್ ತೊಗೊಂಡೆ. ಸರಿ, ಮನೆಗೆ ಬರೋಷ್ಟರಲ್ಲಿ ಹೂ ಅರಳಿತ್ತು. ಬೆಳಿಗ್ಗೆ ಮೊಗ್ಗಾಗಿರುತ್ತೆ, ಮಧ್ಯಾಹ್ನ ಅಷ್ಟರಲ್ಲಿ ಅರಳಿಬಿಟ್ಟಿರುತ್ತೆ ದಾಸವಾಳ. ಸೊ ಅದು ಸ್ವಲ್ಪ ಕಿತ್ಕೊಂಡು ಪೂಜೆ ಎಲ್ಲ ಮಾಡಿ ಫ್ರೀ ಇದ್ದಾಗ ನಾನು ಆ ಪ್ರೋಗ್ರಾಮ್ನ ನೋಡ್ತೀನಿ. ಶ್ರೀ ರಾಘವೇಂದ್ರ ಮಹಾತ್ಮೆ ನನ್ನ ಫೇವ್ರೆಟ್ ಶೋ, ಯಾವತ್ತೂ ಮಿಸ್ ಮಾಡೋದಿಲ್ಲ. ಸರಿ, ಮಗನ ಕರ್ಕೊಂಡು ಬರೋಣ ಕರಾಟೆ ಕ್ಲಾಸಿಂದ ಅಂತ ಈವ್ನಿಂಗ್ ಹೋಗೋ ಅಷ್ಟರಲ್ಲಿ ನಮ್ಮ ಮನೆಯವರು ಆಗಲೇ ಬಂದು ಅಲ್ಲಿ ನಿಂತ್ಕೊಂಡಿದ್ರು. ನಂಗೆ ಕಾಲ್ ಮಾಡಿದಾಗೆ ಡೌಟ್ ಆಯಿತು, ಅವ್ರು ಬಂದಿರ್ತಾರೆ ಈ ಕಡೆ ಅಂತ ಅಂದ್ಬಿಟ್ಟು. ಆದರೆ ಅವ್ರು ಹೇಳಿರಲಿಲ್ಲ ನಾನು ಇಲ್ಲಿದ್ದೀನಿ ಅಂತ. ಇಲ್ಲ ಅಂದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಅವರೇ ಕರ್ಕೊಂಬರಲಿ ಅಂತ ನಾನು ಮನೇಲಿ ಆರಾಮಾಗಿರ್ತಿದ್ದೆ. ಅವ್ರನ್ನ ಕರ್ಕೊಂಡು ಪಾನಿಪುರಿ ತಿನ್ನೋಕ್ಕೆ ಅಂತ ಹೋದ್ವಿ. ಇಲ್ಲೇನೋ 6 ಫ್ಲೇವರ್ ಪಾನಿಪುರಿ, ಅದು ಮಿನರಲ್ ವಾಟರಲ್ಲಿ ಮಾಡಿರೋದು ಅಂತ ಮೆನ್ಷನ್ ಆಗಿತ್ತು. ಸರಿ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನನಗಂತೂ ಖರ್ಜೂರ ಫ್ಲೇವರು, ರೆಗ್ಯುಲರ್ ಫ್ಲೇವರು ಮತ್ತು ಜೀರಾ ಫ್ಲೇವರ್ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ಗೂ ನಾನೇ ತಿನ್ನಿಸ್ತಾ ಇದ್ದೀನಿ, ಯಾಕೆಂದರೆ ಒಂದು ಕೈಲಿ ಅವರು ಫೋನ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಲಿ ಬೌಲ್ ಇಟ್ಕೊಂಡಿದ್ದಾರೆ. ನನ್ನ ಮಗಂಗಂತೂ ನೀವು ಅವನ ಎಕ್ಸ್ಪ್ರೆಷನ್ ನೋಡ್ಬೋದು, ಅವನಿಗೆ ಎಷ್ಟು ಇಷ್ಟ ಆಯಿತು ಪಾನಿಪುರಿ ಅಂತ ಅಂದ್ಬಿಟ್ಟು. ಅವನಿಗೆ ನಾವು ತಿನ್ನೋದೇ ಇಷ್ಟ ಆಗಲ್ಲ, ಅವನಿಗೆ ಕೊಡಬೇಕಾಗಿತ್ತು ಎಲ್ಲ ಪಾನಿಪುರಿ ಅನ್ನೋ ಥರ ಅವನಿಗೆ ಒಂಥರ ಫೀಲು. ಅಷ್ಟೊಂದು ಇಷ್ಟಪಡ್ತಾನೆ ಪಾನಿಪುರಿನ. ಯಾರ್ಯಾರು ಪಾನಿಪುರಿ ಲವರ್ಸ್ ಇದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಡಿ. ಡಿನ್ನರ್ ಆದಮೇಲೆ ನನ್ನ ಮಗಂಗೆ ಯಾಕೋ ಶಟಲ್ ಆಡಬೇಕು ಅಂತ ಅನಿಸುತ್ತೆ ಇವತ್ತು. ತುಂಬ ಫೋರ್ಸ್ ಮಾಡ್ದ, ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಮನೆಯೊಳಗೆ ಆಡೋಕ್ಕೆ ಶುರು ಮಾಡ್ತಾಯಿದ್ದ. ಅದಕ್ಕೆ ಅವನಿಗೆ ಇನ್ನೂ ಬರಲ್ಲ, ಆದ್ರೂ ಟ್ರೈ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವನಿಗೆ ಒಂದು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಬೇಕು ಅಂತ ಆಸೆ ಇದೆ, ಬಟ್ ಆಲ್ರೆಡಿ ಅವನು 3 ಕ್ಲಾಸಸ್ ಹೋಗ್ತಾ ಇದ್ದಾನೆ. ಎಷ್ಟು ಅಂತ ಹೋಗೋಕ್ಕಾಗತ್ತೆ ಮಕ್ಕಳು. ಅದಕ್ಕೆ ನಾನು ಬೇಡ, ಫಸ್ಟು ಇಲ್ಲೇ ಪ್ರಾಕ್ಟೀಸ್ ಮಾಡು ಅಂತ ಅವನ ಜೊತೆ ಆಡಿಸ್ತಾ ಇದ್ದೀನಿ. ನನಗೆ ಮುಂಚೆ ಎಲ್ಲ ಇಷ್ಟೊಂದು ಪೇಷನ್ಸೇ ಇರಲಿಲ್ಲ, ಬಟ್ ಈಗಂತೂ ನನ್ನ ಮಗನ ಜೊತೆ ಆಟ ಆಡೋಷ್ಟು ಪೇಷನ್ಸ್ ಇದೆ. ಏಕೆಂದರೆ ಆ ಮಕ್ಕಳ ಜೊತೆ ಆಟ ಆಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಾಜ್ಮಾ ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿ. ಸೊ ಓವರ್ನೈಟ್ ನೆನೆಸಿಟ್ಬಿಟ್ಟು ನಾನು ರಾಜ್ಮಾ ಮಸಾಲ ಮಾಡೋಣ ಚಪಾತಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ 2 ಮೆಣಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮ್ಯಾಟೊ, ಒಂಚೂರು ಕೊತ್ತಂಬರಿ ಸೊಪ್ಪು. ಕಾಯಿ ಆಪ್ಷನಲ್ಲು, ನೀವು ಬೇಕಂದರೆ ಕಾಯಿ ಕೂಡ ಹಾಕ್ಕೋಬೋದು, ಸ್ವಲ್ಪ ತಿಕ್ನೆಸ್ ಬೇಕು ಅಂತಂದರೆ, ಜನ ಜಾಸ್ತಿ ಇದ್ದಾರೆ ಅಂತಂದರೆ. ನಾನು ಈ ಕಡೆ ಒಂದು ನೆನೆಸಿಟ್ಟಿರೋ ರಾಜ್ಮಾನ ಬೇಯಿಸ್ಕೊತಾ ಇದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂದು 5 ವಿಷಲ್ ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಈ ಸೈಡು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ, ಮಸಾಲೆ ಅಂತ ಅಂದ್ಬಿಟ್ಟು ಜಾಸ್ತಿ ಏನಾಗ್ತಾಯಿಲ್ಲ, ಬರೀ ಪಲಾವ್ ಎಲೆ, ಚಕ್ಕೆ ಮತ್ತು ಏಲಕ್ಕಿ, ಲವಂಗ ಕೂಡ ಹಾಕ್ತಾಯಿಲ್ಲ. ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರನ ನೋಡಿಕೊಂಡು ಹಾಕೋಬೋದು. ಆ್ಯಕ್ಚುಲಿ ಇದು ನಾರ್ಮಲಾಗಿ ಇತ್ತು, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದು ಸಾಕು. ಜೊತೆಗೆ 3/4 ಸ್ಪೂನಷ್ಟು, ಟೇಬಲ್ ಸ್ಪೂನ್ ನಾನು ತೊಗೊಂಡಿರೋದು, ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಮತ್ತು ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಎಣ್ಣೆ ಬಿಡೋ ತನಕ ನೀಟಾಗಿ. ನೀವು ಗರಂ ಮಸಾಲಾನ ಅದ್ರ ಜೊತೆನೇ ಹಾಕೋಬೋದು, ಇಲ್ಲಾಂದರೆ ಕೊನೆಯಲ್ಲೂ ಹಾಕೋಬೋದು, ಇಲ್ಲ ಮಿಡ್ಲಲ್ಲಿ ಹಾಕೋಬೋದು. ನಾನೀಗ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ. ಇದು ಕೂಡ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.
ಆಮೇಲೆ ರಾಜ್ಮಾ ಬೇಯಿಸಿದ ನೀರನ್ನು ಸ್ವಲ್ಪ ತೆಕ್ಕೊಂಡು ಮಿಕ್ಕಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ರೆಡ್ ಕಲರ್ ರಾಜ್ಮಾ, ವೈಟ್ ಕಲರ್ ರಾಜ್ಮಾ ಕೂಡ ಬರುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಇದನ್ನು ಸೋಯಾ ಚಂಕ್ಸ್ ಬರುತ್ತಲ್ಲ ಅದರಲ್ಲೂ ಸೇಮ್ ಮಸಾಲೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಬೂಲ್ ಕಡಲೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು, ಸೇಮ್ ಮೆಥಡು. ಈ ಥರ ಕುದಿಬೇಕಾದ್ರೆ ನಾನು ಕಸೂರಿ ಮೇಥಿನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 8 ನಿಮಿಷ ಆದಷ್ಟು ಕುದಿಸ್ಕೊಳ್ತೀನಿ. ಈಗ ಆಗಿದೆ. ಇದಕ್ಕೆ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಇದನ್ನೇ ಹಾಕ್ಕೊಡ್ತಾ ಇದ್ದೀನಿ ಮಗನಿಗೆ. ಚಪಾತಿ ಒಂದು ಕಡೆ, ಗ್ರೇವಿ ಒಂದು ಕಡೆ ಮಾಡ್ಕೋಬೋದಾಗಿತ್ತು, ಬಟ್ ಈ ಕಡೆ ಗ್ರೇವಿ ಮಾಡೋ ಟೈಮ್ನಲ್ಲಿ ನಾನು ಈ ಸೈಡು ಇನ್ನೊಂದು ಕೆಲಸ ಮಾಡ್ಕೊಳ್ತಾ ಇದ್ದೆ. ಅವನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ಸ್ನ್ಯಾಕ್ಸ್ಗೆ ಎಲ್ಲ ಅರೇಂಜ್ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು 1 ಬೈ 1 ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವರು ಮೀಟಿಂಗ್ ಅಟೆಂಡ್ ಮಾಡಿ ಟೀಮ್ ಔಟ್ಗೆ ಹೊರಡ್ತಾರೆ. ಟೀಮ್ ಔಟ್ಗೆ ಮೀಟಿಂಗಲ್ಲಿದ್ದಾರೆ ಅವರು. ಆ್ಯಕ್ಚುಲಿ ಇನ್ನೂ ನಂಗೆ ಗೊತ್ತೇ ಇರಲಿಲ್ಲ ನಾನು ಮಾತಾಡ್ತಾ ಇದ್ದೀನಿ. ನಮ್ಮನೆ ಅಕ್ಕಪಕ್ಕ ಅಂತೂ ಬಿಲ್ಡಿಂಗ್ಸ್ ಜಾಸ್ತಿ ಇದೆ ಗೈಸ್, ಅದಕ್ಕೆ ಲೈಟ್ ಹಾಕ್ದಂಗೆ ಇರಬೇಕು, ಇಲ್ಲ ಅಂತಂದರೆ ಕಾಣಿಸೋದೇ ಇಲ್ಲ ನಾನು ನಿಮಗೆ. ಆಮೇಲೆ ನನಗೂ ಟೀಮ್ ಔಟ್ ಎಲ್ಲ ಹೋಗೋದು ಅಂತಂದರೆ ನನಗೆ ಮೆಮೊರೀಸು ವಾಪಸ್ ಬರ್ತಾ ಇರುತ್ತೆ. ಒಂಥರ ನಾನು IT ಸೆಕ್ಟ್ರಲ್ಲಿ ವರ್ಕ್ ಮಾಡೋವಾಗ ಟೀಮ್ ಔಟ್ ಹೋಗ್ತಾ ಇದ್ದಿದ್ದು ಇದೆಲ್ಲ ನಂಗೆ ನೆನಪಾಗ್ತಾ ಇರುತ್ತೆ. ನಾನು ಈಗಲೂ ಕೆಲಸ ಮಾಡೋಕ್ಕೆ ಹೋದರೆ ನನಗೆ ಇದೆಲ್ಲ ಸಿಗುತ್ತಲ್ಲ, ಒಂಥರ ಆಪರ್ಚುನಿಟೀಸು. ಸುಮ್ಮನೆ ನನಗೆ ಮನೇಲಿ ಕೂತ್ಕೊಂಡಿದ್ದೀನಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಸರಿ ಫ್ಯಾಮಿಲಿ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಈ ಥರ ಏನೋ ಸಿಚುಯೇಷನ್ಸ್ ನಮ್ಮನ್ನು ಇದೇ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ನಾನು IT ಹೋಗ್ತಾ ಇರೋರೆಲ್ಲ ಎಷ್ಟು ಲಕ್ಕಿ ಈಗ ವರ್ಕಿಂಗ್ ಅಂತ ಅನಿಸ್ತಾ ಇರುತ್ತೆ. ಆದರೂ ನಾನು ಒಂದು ಸರಿ ಅನಿಸುತ್ತೆ, ಇಲ್ಲ ಅಷ್ಟೊಂದು ಸ್ಟ್ರೆಸ್ ತೊಗೊಂಡು ಕೆಲವೊಂದು ಆಸೆಗಳಿಗೋಸ್ಕರ ನಾವು ತುಂಬ ಸ್ಟ್ರೆಸ್ ತೊಗೊಂಡು ನಮ್ಮ ಮೇಲೇ ನಾವು ಅತಿಯಾದ ರೆಸ್ಪಾನ್ಸಿಬಿಲಿಟಿ ಹಾಕ್ಕೊಳ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಯಾಕಂದರೆ ಗಂಡು ಮಕ್ಳಿಗಿರೋದು ಒಂದೇ ಕೆಲಸ, ಅದು ದುಡ್ಡು ತಂದು ಹಾಕೋದು. ಅವ್ರು ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡಲ್ಲ. ನಾವು ಆ ಕೆಲಸನೂ ಮಾಡಿದ್ರೆ ಈಗ ಅವ್ರಿಗೇ ಅಡ್ವಾಂಟೇಜ್ ಜಾಸ್ತಿ. ನಮಗೇನು ಅಡ್ವಾಂಟೇಜ್ ಇರುತ್ತೆ, ನಾವು ಇಂಡಿಪೆಂಡೆಂಟ್ ಅಂತ ಅಂದ್ಕೊಂಡು ಎಕ್ಸ್ಟ್ರಾ ಜವಾಬ್ದಾರಿನ ನಾವೇ ತೊಗೊಳ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಇದು ನನ್ನ ಒಪಿನಿಯನ್ ಮಾತ್ರ. ಅದೇ ಕೆಲ್ಸಕ್ಕೆ ಮಾತ್ರ ಕರಿತೀರಾ? ಕೀ ತಗೊಂಡು ಬಾ, ಕಾರ್ ಕ್ಲೀನ್ ಮಾಡು, ಈ ರೀತಿ ಕೆಲಸಗಳನ್ನೂ ನಮ್ಗೆ ಹೇಳ್ತಾರೆ ಗೈಸ್. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೂ ಅವ್ರು ಮಾಡ್ಕೊಳ್ಳೋದಿಲ್ಲ, ಅಂಥದ್ರಲ್ಲಿ ನಾವೇ ಎಲ್ಲ ಮಾಡಬೇಕು. ಇಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಈಗ ಮರ್ಯಾದೆ ಪ್ರಶ್ನೆ ಅಲ್ಲ, ನಮಗೆ ಈ ಮನೇಲಿ ಇರೋ ಡಿಪೆಂಡೆನ್ಸಿ ಹೆಂಗಿದೆ ನೋಡಿ, ನಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿರ್ತಾರೆ ಅವರು ಅಂತ ನೀವೇ ಅರ್ಥ ಮಾಡ್ಕೋಬೋದು ಮನೆ ಕೆಲಸದಲ್ಲಿ. ಜೊತೆಗೆ ಅವ್ರು ಫೈನಾನ್ಷಿಯಲಿ ಡಿಪೆಂಡ್ ಆಗೋದು ಕೂಡ ನನಗೆ ಇಷ್ಟ ಇಲ್ಲ. ಓದೋದು ನಮಗೆ ಅನಿವಾರ್ಯತೆ ಇದ್ದಾಗ ನಮಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು, ಅದು ಬಿಟ್ಟು ಬರೀ ಕೆಲ್ಸಕ್ಕೆ ಹೋಗ್ಲಿಕ್ಕೋಸ್ಕರನೇ ಓದಿದ್ದೀವಿ, ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ, ಇದು ರೀಸನೇ ಅಲ್ಲ, ಇದು ಲಾಜಿಕ್ಕೇ ಅಲ್ಲ ಒಂಚೂರೂ. ಈಗ ಎಲ್ಲರೂ ಕೇಳ್ತಾರೆ, ಇಷ್ಟು ಓದಿದ್ದಾಳೆ, ಇಂಜಿನಿಯರಿಂಗ್ ಮಾಡಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಅಂತ ಈ ಥರ ಕೇಳೋರು ಇದ್ದಾರೆ ನನ್ನ ಹತ್ರ. ಓದಿದ ಮಾತ್ರಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಎಲ್ಲಾದರೂ ಇದೆಯಾ? ಈಗ ನಮಗೆ ಪ್ರೊವೈಡ್ ಮಾಡೋರು ಇದ್ದಾರೆ ಅಂತ ಅಂದಮೇಲೆ ನಾವು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಅನಿವಾರ್ಯತೆ ಆದರೂ ಏನು? ನಮಗೆ ತುಂಬ ಲಕ್ಸುರಿನ್ ಲೈಫೇ ಬೇಕು, ಲ್ಯಾವಿಶ್ ಲೈಫೇ ಬೇಕು, ಈ ಥರನೇ ಬದುಕಬೇಕು, ಆ ಥರನೇ ಬದುಕಬೇಕು ಅಂತ
ತುಂಬ ಹಠ, ಮೈಂಡ್ಸೆಟ್ಟು, ಕಾಂಪಿಟೇಷನ್ ಮೈಂಡ್ಸೆಟ್ಟು ಈ ಥರ ಇದ್ದರೆ ಮಾತ್ರ ನಾವು ಇಲ್ಲ ಕೆಲ್ಸಕ್ಕೆ ಹೋಗಬೇಕು ಅಂತ ಕೂತ್ಕೊಳ್ತೀವಿ ಹೊರತು ಇಲ್ಲ ನಾವು ಅಡ್ಜಸ್ಟಿಂಗ್ ನೇಚರ್ ಇದೆ, ನಾವು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಇದ್ದರೆ ಎಲ್ಲ ಸರಾಗವಾಗೇ ನಡೆಯುತ್ತೆ. ಇಲ್ಲಾಂದರೆ ಎಷ್ಟೇ ಲಾವಿಶ್ ಲೈಫ್ ಇದ್ದರೂ ನೆಮ್ಮದಿ ಅಂತೂ ಇರಲ್ಲ. ನಾವು ನನಗಂತೂ ನೆಮ್ಮದಿ ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾನು ಇದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಹೋಮ್ ಮೇಕರಾಗಿ. ನನಗೆ ಇದರಿಂದ ಯಾವುದೇ ರೀತಿ ಬೇಜಾರಿಲ್ಲ. ತುಂಬ ಜನ ಕೇಳ್ತಾರೆ, ನೀನು ಮನೇಲೇ ಕೂತಿದ್ಯಾ, ಮನೆಯಿಂದನೇ ಕೆಲಸ ಮಾಡ್ಬೋದಲ್ವಾ, ಹಾಗೆ ಹೀಗೆ ಅಂತ. ಅವ್ರಿಗೇನು ಗೊತ್ತು, ನನಗೆ ನಾನೇ ಕಂಫರ್ಟ್ ಝೋನಲ್ಲಿದ್ದೀನಿ, ನಾನು ಇದರಲ್ಲೇ ಆರಾಮಾಗಿದ್ದೀನಿ. ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದಿಲ್ಲ. ಎಲ್ಲರೂ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಏನು ಓದಿರೋರೆಲ್ಲ ಕೆಲ್ಸಕ್ಕೆ ಹೋಗಿ ದುಡಿತಾ ಇರ್ತಾರೆ, ಈಗ ದುಡಿಲೇಬೇಕು, ದುಡಿದೇ ಇದ್ದರೆ ಮನೆಯೇ ಸಾಗಲ್ಲ ಅನ್ನೋ ಥರ ಇರ್ತಾರೆ. ಏನಕ್ಕೆ ಹುಡುಗರನ್ನ ಡಿಪೆಂಡೆಂಟ್ ಮಾಡಬೇಕು, ಅವರೇ ಇಂಡಿಪೆಂಡೆಂಟ್ ಆಗಿರಲಿ. ಈ ವ್ಲಾಗ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಆ ಮಾತುಗಳು ಆಚೆ ಬರಬೇಕಾಗಿತ್ತು, ಹೇಳಬೇಕಾಗಿತ್ತು. ಅದನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.